ರಮೇಶ್ ಅವರೇ, ಈಗ ನಿಮ್ಮ ಹೆಂಡತಿ ಬಿಟ್ಟು ಹೋಗಿದ್ದಾರೆ, ಈ ಹಿಂದೆ ಕೂಡ ಬಿಟ್ಟು ಹೋಗಿದ್ರು. ಬಟ್ ಆದರೆ ನೀವು ಅವರನ್ನು ಕ್ಷಮಿಸಿ ನನ್ನ ಮಗನಿಗೋಸ್ಕರ ನಾನು ಜೀವನ ಕೊಡಬೇಕು, ನನ್ನ ಹೆಂಡತಿ ನಾನು ಚೆನ್ನಾಗಿರಬೇಕು ಅಂತ ಕೂಡ ಹೇಳಿದ್ದೀರಿ ಕೂಡ, ಜೀವನ ಮಾಡ್ಕೊಂಡು ಹೋಗಿದ್ದೀರಿ ಕೂಡ. ಇನ್ ಕೇಸ್ ಈಗ ಏನಾದರೂ ಅವರು ಮತ್ತೆ ತಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ನಿಮ್ಮ ಜೊತೆ ಜೀವನ ಮಾಡ್ತೀನಿ, ಜೊತೆಗಿರ್ತೀನಿ ಅಂತಂದರೆ ನೀವು ಅವಕಾಶ ಕೊಡ್ತೀರಾ ಅವ್ರಿಗೆ? ಕೊಡಲ್ಲ. ಓಕೆ. ಅಲ್ಲ, ಮಗನ ಮುಖನಾದ್ರೂ ನೋಡ್ಕೊಂಡು ಮಗ ಬಂದ್ರೆ ಬೇಕಾದ್ರೆ ಸಾಕ್ತಿವಿ, ಅವರು ಬಂದ್ರೆ ಬೇಡ ಅಂತ. ಓಕೆ ಸರ್, ನಾವು ಕೇಳ್ಪಟ್ಟಂಗೆ ಈಗ ಬರೀ ಒಂದು ವಾರದಲ್ಲೇನೆ ಪರಿಚಯ ಆಗಿದ್ದು ಅಂತ ಹೇಳಿದ್ರಿ, ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ. ಬರೀ ಒಂದು ವಾರದಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಪರಿಚಯ ಆಗಿತ್ತು ಅಂತ ಕೂಡ ಹೇಳ್ತಿದ್ದೀರಿ. ಬರೀ ಒಂದು ವಾರಕ್ಕೆ ಶಾಪಿಂಗ್ ಮಾಡಿದ್ರು ಅಂತ ಕೂಡ ಹೇಳ್ತಾ ಇದ್ದೀರಿ. ಆಮೇಲೆ ಬ್ಲೌಸ್ ಪೀಸ್ಗಳನ್ನೆಲ್ಲ ಹೊಲಿಸ್ಕೊಂಡು ಅವ್ರು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್, ನಾವಲ್ಲ, ಅವ್ರು ಆ ಥರ ಪೊಲೀಸರ ಹತ್ರ ಹೇಳಿದ್ದಾರೆ. ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಏನು ಹೇಳಿದ್ರು ಅದನ್ನ ನೀವು ನಮ್ಮ ಹತ್ರ ಕನ್ವೆ ಮಾಡ್ತಾ ಇದ್ದೀರಾ. ಹೌದು, ಹೆಂಗ್ ಸಾಧ್ಯ ಆಯ್ತು ಸರ್? ಬರೀ ಇದು ಒಂದು ವಾರಕ್ಕೆ ಸಾಧ್ಯನಾ ಅಂತ? ಒಂದು ವಾರಕ್ಕೆಲ್ಲ ಯಾರು ಆ ಥರ ಮಾಡೋಕ್ಕಾಯ್ತದೆ ಮೇಡಮ್? ನಮಗೆ ಮೋಸ ಮಾಡೋ ಹೋಗೋಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟು ಹೋಗಿರೋದು ಅವರು. ಅಂದ್ರೆ ನೀವು ಹೇಳ್ತಿದ್ರಲ್ಲ, ಈಗ 2 ವರ್ಷದಿಂದ ಈ ರೀತಿಯಾದಂತಹ ಘಟನೆ ಆಗಿತ್ತು ಅಂತ ಹೇಳಿದ್ರಲ್ಲ ಸರ್. ಸೊ ಅದೇ ಹುಡುಗ ಇದ್ರೂ ಇರಬಹುದಾ ಅಂತ, ಅಂದ್ರೆ ಸಂತೋಷ ಇರಬಹುದಾ? 2 ವರ್ಷದಿಂದನೂ ಕಂಟಿನ್ಯೂ ಮಾಡ್ಕೊಂಡು? ಇಲ್ಲ ಮೇಡಮ್, ಫೋಟೋಸ್ ಎಲ್ಲ ಸಿಕ್ಕಿದಾವಲ್ಲ, ಅವ್ರ ಜೊತೆ ಹೋಗಿರ್ಲಿಲ್ಲ ಮುಂಚೆ, ಫೋನ್ ಕಾಂಟ್ಯಾಕ್ಟ್ ಅದು ನಮಗೆ ಗೊತ್ತಾಗಿ ಗಲಾಟೆ ಮಾಡಿತ್ತಷ್ಟೇ. ಅದು ಸುಮ್ಮನಿದ್ರು, ಚೆನ್ನಾಗಿದ್ರು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ರು. ಅವ್ರು ಇವಾಗ ಒಂದು 15 ದಿವಸದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಈ ತರ ಮುಂಚೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸರ್, ಇವಾಗ ಅವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರಲ್ಲ, ನೀವು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತಾ ಇದ್ರ ಅವ್ರ ಮೊಬೈಲಲ್ಲಿ? ಏನ್ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ, ಯಾರ ಜೊತೆ ಮೆಸೇಜ್ ಮಾಡ್ತಾ ಇದ್ದಾಳೆ? ಯಾಕೆಂತಂದ್ರೆ ಈ ಹಿಂದೆ ಒಂದು ಘಟನೆ ಆಗಿತ್ತಲ್ವಾ, ಸೊ ಎಲ್ರಿಗೂ ಇದ್ದೇ ಇರುತ್ತೆ, ನನ್ನ ಹೆಂಡತಿ ನನ್ನ ಜೊತೆಲೇ ಇರಬೇಕು, ಸೊ ನನ್ನ ಜೊತೆ ಜೀವನ ಮಾಡ್ಕೊಂಡು ಹೋಗಬೇಕು, ಅವಳನ್ನ ಸ್ವಲ್ಪ ಕಡಿವಾಣ ಹಾಕಬೇಕು, ಬೇರೆ ಬೇರೆ ಏನೆಲ್ಲ ಮಾಡ್ತಿರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಕೆಲವರು. ನೀವು ಚೆಕ್ ಮಾಡಿದ್ರೆ ಯಾವತ್ತಾದ್ರೂ? ಇಲ್ಲ, ನಾವು ಫೋನ್ ಏನು ಕೊಡ್ತಿರ್ಲಿಲ್ಲ ಮೇಡಮ್. ಅವ್ರು ಫೋನ್ ಇಸ್ಕೊಳಕ್ಕೂ ಜಗಳ ಮಾಡ್ತಿದ್ರು, ಫೋನ್ಗಳು ಏನು ಕೊಡ್ತಿರ್ಲಿಲ್ಲ ಫೋನ್. ಜಗಳ ಮಾಡೋರು, ಫೋನ್ ಏನಕ್ಕೆ ಹಂಗೆ ಈಸ್ಕತ್ತಿ, ಅನುಮಾನ ಬೀಳ್ತಿ ಅಂತ ಜಗಳ ಮಾಡೋರು. ನಾವೇನು ಹೆಂಡತಿ ಮೇಲೆ ಅತಿಯಾದ ನಂಬಿಕೆ ಮಾಡಿಕೊಂಡು ನಾನು, ಆ ನಂಬಿಕೆ ಇದೆ ಬಿಡು, ಚೆನ್ನಾಗಿದ್ದೀವಲ್ಲ, ಅವ್ರೇನು ಆ ಥರ ಗಂಡ ಹೆಂಡತಿಗೆಲ್ಲ ಏನು ಇದು ಮಾಡಿ ಚೆನ್ನಾಗಿದ್ವಿ, ಇವ್ರು ಬೇಕು ಅಂತಾನೆ ಈ ತರ ಮಾಡಿ ಮೋಸ ಮಾಡಿ ಹೋಗಿದ್ದಾರೆ. ಅಂದ್ರೆ ಈಗ ಈ ಒಂದು ಕಾರಣದಿಂದಲೇ ಆಲ್ಮೋಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರಿ. ನಿಮ್ಮ ಮಗ ಯಾವತ್ತಾದ್ರೂ ಅಪ್ಪ ಈ ತರ ಅಮ್ಮ ಯಾರ ಹತ್ರನೋ ಮಾತಾಡ್ತಾ ಇದ್ರು, ಈ ತರ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ರು ಅಂತ ಯಾವತ್ತಾದ್ರೂ ಹೇಳಿದ್ದು ಉಂಟಾ ಸರ್ ನಿಮ್ಗೆ? ಇಲ್ಲ, ನಮ್ಮ ಪಾಪು ಏನು ಹೇಳಿಲ್ಲ ಮೇಡಮ್. ಅದು ಇವ್ರು ಆ ತರ ಮಗಿಗೆ ಭಯ ಇಕ್ಸಿರ್ತಾರೆ, ಅದೇನು ಹೇಳ್ಬೇಡ ಹಿಂಗೆ ಹಿಂಗೆ ಅಂತ ಭಯ ಇಕ್ಸಿರ್ತಾರೆ. ಅಂದ್ರೆ ಸರ್, ಅಕ್ಕಪಕ್ಕದವ್ರು ಯಾರಾದ್ರೂ ಹೇಳಿದ್ರ ಈ ತರ ಯಾರ ಹತ್ರನೋ ಮಾತನಾಡ್ತಾ ಇರ್ತಾರೆ ನಿಮ್ಮ ವೈಫು ಅಂತ ಏನಾದ್ರು ಹೇಳಿದ್ರೆ? ಯಾರಾದ್ರೂ ಮನೆ ನೀವು ಇಲ್ದೇರೋ, ಯಾಕೆಂದ್ರೆ ನೀವು ಡ್ರೈವರ್ ಆಗಿ ಕೆಲಸ ಮಾಡೋದ್ರಿಂದ, ಡ್ರೈವರ್ ಆದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದು, ಕೆಲಸ ಮಾಡ್ಕೊಂಡು ಬರೋದೆಲ್ಲ ಇದ್ದೇ ಇರುತ್ತೆ. ಇಲ್ಲ ಮೇಡಮ್, ನಾವು ದೂರ ಎಲ್ಲೂ ಹೋಗ್ತಿರ್ಲಿಲ್ಲ, ಇಲ್ಲೇ ಲೋಕಲ್ ಬೆಂಗಳೂರು ಸಿಟಿ. ಬೆಳಗ್ಗೆ ಹೋಗಿ ಸಂಜೆ ಬರೀ ಮನೆಗೆ. ಅವ್ರು ಓನರ್ ಇವಾಗ ಮೊನ್ನೆ ಕಂಪ್ಲೇಂಟ್ ಆದ್ಮೇಲೆ ಅವ್ರು ಯಾರೋ ಬಂದು ಸಂತೋಷನ ಕರ್ಕೊಂಡು ಹೋಗಿದ್ದಾರೆ. ಅದು ಫೋಟೋಸ್ ಎಲ್ಲ ಇದೆ, ಅವ್ರು ತೋರಿಸಿದ್ದಾರೆ. ಅದು ಅವ್ರಿಗೆ ತೆಗಿಯಕ್ ಬರಲ್ಲ, ಯಾರನ್ನ ಬೇರೆ ಆಪರೇಟಿಂಗ್ ನಮ್ಗವೆಲ್ಲ ಓದಿಲ್ಲ, ಆಪರೇಟಿಂಗ್ ಮಾಡಕ್ಕೆಲ್ಲ ಬರಲ್ಲ. ಫೋಟೋಸ್ ಎಲ್ಲ ಇದೆ, ಅವರು ಫೋನ್ ನೋಡಿದ್ದಾರೆ, ಅವಳ ಹತ್ರನೇ ಹೇಳ್ಬಿಟ್ಟು ಹೋಗಿದ್ದಾರೆ, ನಮ್ಮ ಮದ್ವೆ ಆಗೋ ಹುಡುಗ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ. ಸರ್, ಈಗ ಜಗಳ ಆದಂತ ಸಂದರ್ಭದಲ್ಲಿ ನಿಮ್ಮನ್ನ ಕೂರಿಸಿ ಮತ್ತೆ ನಿಮ್ಮ ವೈಫನ್ನ ಕೂರಿಸಿ ರಾಜ್ಯ ಸಂಧಾನ ಏನಾದ್ರು ಆಗಿತ್ತಾ ನಿಮ್ಮ ಕುಟುಂಬದಲ್ಲಿ? ಜಗಳ ಅಂದ್ರೆ ಇವ್ರು ನಮ್ಮ ಚಿಗಪ್ಪ ನಮ್ಮ ತಂಗಿದಿರೆಲ್ಲ ಬಂದು ಹೇಳಿದ್ರು, ಸರಿ ಹಿಂಗೇನೋ ಇದ್ ಮಾಡಿ, ಇಲ್ಲ ನಾ ಡೈವರ್ಸ್ ಬೇಕು, ಅವ್ರ ಹತ್ರ ಇರಲ್ಲ ನಾನು ಅಂತ. ಅವ್ರ ಕಡೆಯವ್ರು ಯಾರು ಬರ್ಲಿಲ್ಲ? ಅವ್ರ ಕಡೆಯವ್ರು ಒಬ್ರು ಬರ್ಲಿ, ಇವಳೇ ಯಾರಿಗೂ ಫೋನ್ ಮಾಡೋಣ ಅಂದ್ರೆ ಎಲ್ಲ ಸತ್ತೋಗಾರ ಅಂತ ಸುಳ್ಳು. ಅವ್ರು ಬಂದ್ರೆ ಇನ್ ಮರ್ಯಾದೆ ಹೋಯ್ತದಲ್ಲ ಅಂದ್ಬಿಟ್ಟು ಅವ್ರು ಯಾರು ಬರ್ಲಿ. ನಾವು ಫೋನ್ ಮಾಡಿದ್ವಿ, ಅವ್ರ ಕಡೆಯವ್ರು ಯಾರು ಬರ್ಲಿಲ್ಲ. ಒಬ್ಳೆ ಇವಳು, ಇವ್ರ ಅಪ್ಪ ಅಮ್ಮ ಯಾರಿಲ್ಲ, ಹಂಗಾಗಿ ಯಾರು ಬಂದಿಲ್ಲ. ಯಾವಾಗಿಂದ ನನ್ಗೆ ನಿಮ್ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ಡಿವೋರ್ಸ್ ಕೊಟ್ಬಿಡು ಅಂತ? 15 ದಿವಸದಿಂದ ಮೇಡಮ್. ಈ 15 ದಿವಸದಿಂದಲೇ? ಫಸ್ಟ್ ಎಲ್ಲ ಡೈವರ್ಸ್ ಬೇಕು, ನಾನು ಇರಲ್ಲ ಅಂತ ಏನು ಹೇಳಿಲ್ಲ. ಮುಂಚೆ ಎಲ್ಲ ಚೆನ್ನಾಗಿದ್ವಿ ಮೇಡಮ್. ಅದು ಇವರೆಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಕ್ಕೋಸ್ಕರ ಆ ತರ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಹೋಗಿರೋದು. ಓಕೆ. ಬರೀ ಈ 15 ದಿವಸದಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ ಅಂದ್ರೆ ಮನಸ್ತಾಪಗಳು ನಿಮ್ಮಿಬ್ಬರ ಮಧ್ಯೆ. ಓಕೆ, ಬಿಟ್ಟು ಹೋಗಿದ್ದಾರೆ ಈಗ. ಸೊ ಈಗ ನಿಮ್ಮ
ಈಗ ದಾಂಪತ್ಯ ಅಂತ ಬಂದಾಗ ನಿಮ್ಮ ಮಿಸ್ಸಸ್ ವರ್ತನೆ ಬದಲಾಗೋದು ನಿಮ್ಗೆ ಗೊತ್ತಾಗೇ ಆಗುತ್ತೆ. ಯಾವಾಗಿಂದ ಅವ್ರು ಚೇಂಜ್ ಆಗ್ಬಿಟ್ರು ನಿಮ್ ಜೊತೆಲಿ? ಅದೇ ಮೇಡಮ್, ಮುಂಚೆ ದಾಂಪತ್ಯ ಜೀವನ ಎಲ್ಲ ಚೆನ್ನಾಗಿತ್ತು, ಏನ್ ತೊಂದರೆ ಏನಿಲ್ಲ ಮೇಡಮ್, ಜಗಳ ಪಗಳ ಏನಿಲ್ಲ, ಚೆನ್ನಾಗಿದ್ವಿ. ಅವ್ರು ಅದೇ ಈ ತರ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಎಲ್ಲ ಇದ್ ಮಾಡ್ಕೊಂಡು ಅವ್ರು ಮುಂಚೆನೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ತರ ಏನು ಅಂತ. ಏನೋ ಒಂದು ರೀಸನ್ ಕೊಡ್ಬೇಕಾಯ್ತು, ಕಂಪ್ಲೇಂಟ್ ಕೊಟ್ರು. ಅವ್ರು ಹೋಗಿ ಜಮೀನ್ ಪತ್ರ ಎಲ್ಲ ಅಡ ಮಾಡಿದ್ದಾರೆ, 5 ಲಕ್ಷ ರೂಪಾಯಿ ಅಡ ಮಾಡಿದ್ದಾರೆ. ಎಲ್ಲಿ? ಅಲ್ಲಿ ಎಲ್ಲ ತುಮಕೂರಲ್ಲೆಲ್ಲ ಅಡ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲದಂಗೆ ಅಲ್ಲಿ ಒಂದೂವರೆ ತಿಂಗಳು ಮುಂಚೆನೆ ಜಮೀನ್ ಪತ್ರ ಅಡ ಮಾಡಗವ್ರಿ. ಅಡ ಮಾಡಿ ಯಾವಾಗ ಗೊತ್ತಾಯ್ತು? ನಮ್ಗೆ ಅದೇ ಶುಕ್ರವಾರ ಗೊತ್ತಾಯ್ತು ಮೇಡಮ್. ಮಿಸ್ಸಿಂಗ್ ಕಂಪ್ಲೇಂಟ್ ಅದು ಅವ್ರ ಹೆಸರಲ್ಲೇ ಇದೆ, ಅವ್ರದೇ ಪ್ರಾಪರ್ಟಿ ಅದು. ನಾನು ಮಾಡಿಸ್ಕೊಟ್ಟಿದ್ದು ಎಲ್ಲ ದುಡ್ದು ಸಂಪಾದನೆ ಮಾಡಿ. ಅದು ಖರ್ಚು, ಅದಕ್ಕೊಂದು 3 ಲಕ್ಷ ಖರ್ಚು ಮಾಡಿದೆ ಜಮೀನಿಗೆ. ನೀವು ದುಡ್ದು ಅವ್ರ ಹೆಸರಿಗೆ ಆಸ್ತಿ ಮಾಡ್ಕೊಂಡಿದ್ರಿ, ನಿಮ್ಮ ಹೆಸರಲ್ಲಿ ಇರ್ಲಿಲ್ಲ. ಅವ್ರ ತಂದೆ ಪ್ರಾಪರ್ಟಿ, ಇವ್ ಒಬ್ಳೆ ಮಗಳು ಅಂತ ನಮ್ಗೆ ಮದ್ವೆ ಮಾಡ್ಕೊಂಡಿದ್ರು. ಅವ್ರು ಮನೆ ಹೇಳ್ತಾನಕ್ಕೆ ಮಗ ಇವನೇ, ಅಳಿಯ ಮಗ ಎಲ್ಲ ಇವನೇ ಅಂತ ಮದ್ವೆ ಮಾಡ್ಕೊಂಡಿದ್ರು ಅವ್ರ ಕಡೆ. ಅದು ನಾವೆಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಮಾಡಿ ನಾವು ಅವ್ರ ಹೆಸರು ಬರ್ಕೊಟ್ಟಿದ್ವಿ. ಸರಿ. ಅದನ್ನ ಎಲ್ಲ ಇವಾಗ ಒಂದು 50 ಲಕ್ಷ ರೂಪಾಯಿ ಪ್ರಾಪರ್ಟಿ ಐತದು. ಅವಾಗೆಲ್ಲ ಕಮ್ಮಿ ರೇಟ್ ಮಾರ್ಬೇಕು ಅಂತ ಹೇಳಿದ್ರು. ನಾವು ಮಾರ್ಲಿಲ್ಲ, ಫ್ಯೂಚರ್ ಮುಂದಕ್ಕೆ ಮಗಿಗೆ ಬೇಕಾಯ್ತದೆ, ಮಾರ್ಲಿಲ್ಲ. ಅದು ಇವತ್ತು ಒಂದು 50 ಲಕ್ಷ ರೂಪಾಯಿ ಬೆಳೆ ಬಾಳ್ತ ಜಮೀನು. ಅದು ಜಮೀನ್ ಐತಲ್ಲ ಅಂದ್ಬಿಟ್ಟು ಏನ್ ಮಾಡ್ಕೊ, ಇದು ಇಲ್ಲ ಇವ್ರದ್ದೇನು ಐತೋ ಇಲ್ಲ ಅವಂದೇನೋ ಐತೋ ಗೊತ್ತಿಲ್ಲ ನಮ್ಗೆ. ಅಲ್ಲ ಸರ್, ನೀವು 50 ಲಕ್ಷಕ್ಕೆ ಬೆಲೆ ಬಾಳೋದು ಅಂತ ಹೇಳ್ತಿದ್ರೆ 5 ಲಕ್ಷಕ್ಕೆ ಮಾರ್ಬಿಟ್ಟು ಹೋಗ್ಬಿಟ್ಟಿದಾರ? ಅಡ ಮಾಡಿದ್ದಾರೆ. ಓಕೆ, ಅಡ ಮಾಡಿ ಅಗ್ರಿಮೆಂಟ್ ಪೇಪರ್ ಅಡ ಮಾಡಿ ದುಡ್ಡು ಇಸ್ಕೊಂಡು ಹೋಗಿರೋದು. ಅದು ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಅದು ಶುಕ್ರವಾರ ಮೇಡಮ್. ನಮ್ಗೆ ಅದು ಮದ್ವೆ ಆದ ದಿನ ಆಗಿದೆ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಗೊತ್ತಾಯ್ತು ನಿಮ್ಗೆ. ಓಕೆ, ಸ್ಟೇಷನ್ ಅಲ್ಲಿ ಬಂದಾಗ ಅವ್ರು ಹೇಳಿಕೆ ಕೊಟ್ರ, ಈ ತರ ಹಿಂಗ್ ಮಾಡಿದೀನಿ ತಪ್ಪು ಮಾಡ್ಬಿಟ್ಟಿದ್ದೀನಿ? ಅವ್ರು ಏನು ಹೇಳಲಿಲ್ಲ ಮೇಡಮ್. ಅದೇ ಇನ್ಸ್ಪೆಕ್ಟರ್ ಇರ್ತಾವ, ಏನೋ ಇದು ಡೈವರ್ಸ್ ಕೊಡದಲ್ಲಿ ಹೆಂಗಮ್ಮ ಮದುವೆ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಸರ್ ನಂಗೆ ಅವೆಲ್ಲ ಅಂತ ಉಲ್ಟಾ ಆದ್ರಷ್ಟೇ. ಅದೆಲ್ಲ ಜಮೀನು ಅಡ ಮಾಡಿರೋದು ಅವೆಲ್ಲ ಅವ್ರು ಏನು ಹೇಳಿಲ್ಲ. ಅಲ್ಲ ಸರ್, ಪೊಲೀಸರು ಬುದ್ಧಿವಾದ ಹೇಳಿದರೆ, ಜೊತೆಲಿ ಹೋಗಿ ಜೀವನ ಮಾಡಿ ಒಂದ್ ಎರಡು ತಿಂಗಳು ದೂರ ಇರಿ ಅಂತ ಎಲ್ಲ ಇಷ್ಟೆಲ್ಲ ಹೇಳಿದ್ಮೇಲೂ ಅವರು ಈ ರೀತಿಯಾಗಿ ಮದುವೆ ಆಗಿದ್ದಾರೆ ಅಂತಂದ್ರೆ ಪೊಲೀಸ್ ಅವ್ರು ಏನು ಹೇಳಿಲ್ವಾ, ಬುದ್ಧಿವಾದ ಹೇಳಿಲ್ವಾ ಆಕೆಗೆ? ಓಹೋ, ಅದು ಸ್ಟೇಷನ್ ಬೇರೆ, ಅಲ್ಲಿ ಪಕ್ಕದಲ್ಲಿ ಇರೋ ಸ್ಟೇಷನ್ ಒಂದು, ಇದು ಬೇರೆ ಸ್ಟೇಷನ್, ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಆಗಿರೋದು. ಅಲ್ಲೂ ಒಂದು 15 ದಿನ ಮುಂಚೆ ಅಲ್ಲಿ ಕಂಪ್ಲೇಂಟ್ ಆಗಿತ್ತು, ಈ 15 ಮುಂಚೆ ಇಲ್ಲಿ ಕಂಪ್ಲೇಂಟ್, ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಇದು ನಾವು ಕೊಟ್ಟಿರೋದು, ಅಲ್ಲಿ ಅವ್ರು ಕೊಟ್ಟಿರೋದು ಮೇಡಮ್. FIR ಆಗಿಲ್ಲ, NCR ಮಾಡಿದ್ದಾರೆ. ಕೇಳಿದ್ಕೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಏನ್ ಹೇಳಿದಾರೆ ಅಂದ್ರೆ, ನಂಗೆ 1 ವಾರಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ನಮ್ಮ ಯಜಮಾನ್ರು ನನ್ಗೆ ಇಷ್ಟ ಆಗಿಲ್ಲ, ನಾನೊಂದು ವಾರಕ್ಕೆ ಡೈವರ್ಸ್ ಮಾಡಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ ನಾನು 1 ವಾರದಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಬೇಕಾಗಿ ಅವ್ರ ಬುದ್ಧಿ ಕಲೀಲಿಂದ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಮೇಡಮ್. ಗಂಡನಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ಈ ಮದುವೆ ಆದ್ರಂತೆ. ಈಗ ವಾಪಸ್ ಬರ್ತೀನಿ ಅಂದ್ರೆ ಅವನ್ನ ಬಿಟ್ಬಿಟ್ಟು ಅದು ನಾವು ಹೆಂಗ್ ಕರ್ಕೊಳಕಾಯ್ತದೆ ಮೇಡಮ್? ಇನ್ನೊಬ್ರ ಜೊತೆ ಹೋಗಿ ಮದುವೆ ಮಾಡ್ಕೊಂಡು ತಂದು ನಾವು ಮಡಿಕೊಳಕಾಯ್ತದ? ಸೊ ಈಗ ನೀವು ಕೇಳ್ತಾ ಇರೋದು ನಿಮಗ್ ನ್ಯಾಯ ಬೇಕು. ಅದು ನಮ್ ತರ ಇನ್ನೊಬ್ರಿಗೆ ಆಗೋದು ಬೇಡ. ಬೇರೆ ಯಾರ ಗಂಡ ಮಕ್ಕಳಿಗೆ ಇನ್ಸ್ಟಾಗ್ರಾಮ್, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಇನ್ಸ್ಟಾಗ್ರಾಮ್ ಯಾವ್ದು ಮಾಡಬಾರ್ದು, ಪಾಠ ಆಗ್ಬೇಕು. ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳೇ ಆಗ್ಲಿ ಕಲಿಬೇಕು ಇದು ಇನ್ಸ್ಟಾಗ್ರಾಮ್ದು ಅಂತ ಕೇಳ್ತಾ ಇದ್ವಿ ಮೇಡಮ್. ಗೊತ್ತಿಲ್ದವ್ರು ಇದಾರೆ, ಗೊತ್ತಿರೋರು ಇದಾರೆ, ತಿಳ್ಕೊಂಡಿರೋರು ಇದಾರೆ. ಇನ್ಸ್ಟಾಗ್ರಾಮ್ ಏನು ಅಂದ್ರೆ ನಮಗ್ ಗೊತ್ತಿಲ್ಲ. ಈಗ ನಮ್ಮ ಮಕ್ಳೇ ನಾನು ತೋರಿಸಿದ್ರೆ ನಮಗೆ ಗೊತ್ತಾಗುತ್ತೆ, ಅದ್ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ನೋಡ್ಕೊಂಡು ನಾವು ಇವರು ಇನ್ಸ್ಟಾಗ್ರಾಮ್ ಫೋಟೋ ನೋಡಿ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀವಿ ಮೇಡಮ್. ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ. ನೋಡಿದ ತಕ್ಷಣ ನಮಗೆ ಒಂಥರ ನೇತ್ರಾವತಿ ಹಿಂಗೆ ಮಾಡಿದಾಳೆ ಅಂತ ನಮಗೆ ಶಾಕ್ ಆಗಿತ್ತು ಸರ್. ಪೊಲೀಸ್ನವರು ನೀವು ಈ ತರ NCR ಮಾಡಿದಾಗ ಅವ್ರನ್ನ ಕರ್ಸಿದ್ರ, ಬಂದಿದ್ರ, ಏನ್ ಹೇಳಿದ್ರು ಬಂದಾಗ? ಅವ್ರು ಮೇಡಮ್ 4 ಕಂಪ್ಲೇಂಟ್, ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಹೋಗಿತ್ತು. ನಮ್ಗೆ ಇದು ಗೊತ್ತಿರ್ಲಿಲ್ಲ. ನಾವು ಹೋಗೋ ಹೊತ್ತಿಗೆ ನಮ್ಮ ಬ್ರದರ್ ಅವ್ರ ಫ್ರೆಂಡ್ ಕಡೆಯಿಂದ ಫೋಟೋಸ್ ಸಿಕ್ಕಿತ್ತು ನಮ್ಗೆ, ವಿಡಿಯೋ ಫೋಟೋಸು. ಆಮೇಲೆ ಅದೆಲ್ಲ ಪ್ರಿಂಟ್ ಔಟ್ ಎಲ್ಲ ತೆಗ್ಸಿ ಸ್ಟುಡಿಯೋಗೆಲ್ಲ ಹೋಗಿ ಪ್ರಿಂಟ್ ಔಟ್ ತೆಗ್ಸಿ ಅವಾಗ ಕೊಟ್ಟಿತ್ತು ಅವ್ರಿಗೆ. ಇವಾಗ ನಾಳೆ ದಿನ ಏನು ಹೆಚ್ಚು ಕಡಿಮೆ ನಾನು ಒಳ್ಳೆ ಹುಡುಗ, ನಮ್ದೇನು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಒಳ್ಳೆ ಹುಡುಗ. ನಾಳೆ ನಮ್ ತಪ್ಪು ಬರಬೇಡ್ದಲ್ವಾ, ಹಂಗಾಗಿ ನಾವು ಫೋಟೋಸ್ ಎಲ್ಲ ತೆಗ್ಸಿ ಅವರು ಪೊಲೀಸರಿಗೆ ಕೊಟ್ಟಿತ್ತು. ಈಗ ಮದ್ವೆ ಆಗಿದಾರಲ್ಲ, ಯಾರ ಸಮ್ಮುಖದಲ್ಲಿ ಮದ್ವೆ ಆಗಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಯಾರೆಲ್ಲ ಇದಾರೆ ಅನ್ನೋದು ಗೊತ್ತಾಗಿದೆ? ಅವ್ರು ನಮ್ ಕಡೆ ಹುಡುಗಿ ಕಡೆಯವ್ರು, ನಮ್ಮ ಹೆಂಡತಿ ಕಡೆಯವ್ರು ಯಾರಿಲ್ಲ, ಹುಡುಗನ್ ಕಡೆಯವ್ರು ಮೇಡಮ್. ಅವರು ನಮ್ಮ ನೇತ್ರಾವತಿ ಕಡೆಯವ್ರು ಯಾರು ಇಲ್ಲ. ಅವ್ರು ಹುಡುಗನ್ ಕಡೆಯವ್ರು ನಿಂತಿ ಮದ್ವೆ ಮಾಡಿರೋದು. ಅವ್ರ ಯಾರ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರು ಇವ್ರು. ಈಗ ಸಂತೋಷ್ ಅನ್ನೋರು ಯಾರು, ಎಲ್ಲಿಯವರು ಅಂತ ಏನಾದ್ರು ಗೊತ್ತಾಗಿದ್ಯಾ ಈಗ? ಅಂದ್ರೆ ಮುಂಚೆ ಗೊತ್ತಿರ್ಲಿಲ್ಲ ಸರಿ, ಈಗ ಈ ಮದ್ವೆ ಆದ್ಮೇಲೆ ಆದ್ರೂ ಗೊತ್ತಾಯ್ತಾ? ಫೋನ್ ನಂಬರ್ ನಾವು ಸಹ ನಮ್ಮ ಫ್ರೆಂಡ್ ಸರ್ಕಲ್ ಮೇಲೆ ಸುಮಾರು ಒಂದು 500 ಜನರಿಂದ 1000 ಜನಕ್ಕೆ ಫೋಟೋಸ್ ಕಳ್ಸಿದೀನಿ ನಾನು. ಎಲ್ಲೋ ಅದು ಅಡ್ರೆಸ್ಸೇ ಸಿಗ್ಲಿಲ್ಲ ನಮ್ಗೆ. ಅವರೆಲ್ಲ ಬ್ಲಾಕ್ ಮಾಡಿ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಕಳ್ಸಿದೀವಿ ಫೋಟೋಸ್ ಎಲ್ಲ. ಎಲ್ಲ ಅವ್ರ ಅಡ್ರೆಸ್ಸೇ ನಮಗೆ ಸಿಗ್ತಾ ಇಲ್ಲ.
ಈಗಲೂ ಆ ವಿಡಿಯೋಸ್ ಫೋಟೋಸ್ ಎಲ್ಲ ಇದೆಯಾ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ನಾವು ಸೇವ್ ಮಾಡಿಕೊಂಡಿದೀವಿ. ಅವ್ರ ಹತ್ರ ಇಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ. ನಮಗೆ ಮುಂದೆ ಕೋರ್ಟ್ಗೆ ಬೇಕಲ್ಲ. ನಾವು ನೋಡಿದ ಕೂಡಲೇ ಅವ್ರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಒಂದು ವಿಡಿಯೋಗಳು ಇಲ್ಲ, ಒಂದು ಫೋಟೋ ಕೂಡ ಇಲ್ಲ. ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲಿ 2,000 ಚಿಲ್ಲರೆ ಏನೋ ಜನ ಇದ್ರು. ಇದಾದ್ಮೇಲೆ ನಮ್ಗೆ ಯಾವಾಗ ಗೊತ್ತಾಯ್ತೋ ಅವಾಗಿಂದ ಫುಲ್ಲು ಡಿಲೀಟ್ ಮಾಡ್ಬಿಟ್ಟು ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿದ್ದಾರೆ. ಯಾರು ಗೊತ್ತಿಲ್ಲ, ಅವ್ರ ಹಿನ್ನೆಲೆ ಗೊತ್ತಿಲ್ಲ, ಫೋನು ಕೂಡ ಅವ್ರು ಮಾಡಿಲ್ಲ ನಿಮಗೆ. ಅವ್ರು ಮೇಡಮ್ ಅವರು ಸಂತೋಷ ಅನ್ನೋನು 3 ಸತಿ ಅಲ್ಲಿ ಸ್ಟೇಷನ್ ಅಲ್ಲಿ ಇದ್ದಾಗ ಫೋನ್ ಮಾಡ್ದ. ಸರಿ, 3 ಸತಿ ಕಂಪ್ಲೇಂಟ್ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡಕ್ ಹೋಗಿದ್ನಲ್ಲ, ಅವಾಗ ಫೋನ್ ಮಾಡಿದ್ದ ಅವ್ನು ನಮ್ಮ ಎಂಟಿ ನಂಬರ್ಗೆ. ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಮಾರನೇ ಬೆಳಗ್ಗೆ ನನಗೆ ಫೋನ್ ಮಾಡ್ದ ಅವನು. ಗಾಡಿ ಬೇಕು, ಹಿಂಗೆ ನಾವು ಡ್ರೈವರ್ ಕೆಲಸ ಮಾಡ್ತೀನಲ್ಲ, ಗಾಡಿ ಬಾಡಿಗೆ ಬೇಕು, ಎಲ್ಲಿ ನಮಗೆ ಸ್ವಲ್ಪ ಇದು ಎದುರಿಸಕ್ಕೆ ಎದುರಿಸಿದ್ದಾರೆ ಸಂತೋಷ್ ಅವರು. ಅದೇ ಗಾಡಿ ಎಲ್ಲಿರೋದು ನೀವು ಎಲ್ಲ ಗೊತ್ತು, ಬಾಡಿಗೆ ಬೇಕು ಅಂತ. ನಾನು ಅವ್ ಸ್ವಲ್ಪ ನಮ್ದು ರ್ಯಾಶ್ ಟೆಂಪಲ್ ಮಾತಾಡಿದೆ. ಅವಾಗ ಅವನ ಹಣ ಯಾವ್ದೋ ರಾಂಗ್ ನಂಬರ್ ಅಂತ, ಅದು ನಮ್ಮ ಹೆಂಡತಿ ಗೊತ್ತಾಗದು ಇವ್ರು ಫೋನ್ ಮಾಡಿದವ್ರೆ ಅಂದ್ಬಿಟ್ಟು. ಏನ್ ಮಾತಾಡಿದ್ರು ಅವ್ರು ಫೋನ್ ಮಾಡಿದಾಗ? ಅದೇ ನಮಗೆ ಗಾಡಿ ಬಾಡಿಗೆ ಬೇಕು ಅಂತೇಳಿ, ನಾವೆಲ್ಲ ನಮ್ ಸ್ವಂತ ಗಾಡಿ ಇಲ್ಲಪ್ಪ, ನಾವು ಕಂಪ್ನಿ ಗಾಡಿ ಓಡಿಸೋದು, ನಾವ್ ಹಂಗೆಲ್ಲ ಔಟ್ ಸೈಡ್ ಬಾಡಿಗೆ ಹೊಡಿಯಕ್ಕೆಲ್ಲ ಕಂಪ್ನಿ ಪ್ರಾಬ್ಲಮ್ ಆಯ್ತದೆ. ಆಮೇಲೆ ನಾನ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ಕೆ ಅವನು ಯಾರೋ ರಾಜೇಶ್ ಅನ್ನೋ ಮಾಡಕ್ಕೂ ನಿಮಗೆ ಫೋನ್ ಬಂದೈತೆ ಅಂತ ಹೇಳ್ದು. ಸರಿ ಸುಮ್ನಾದ್ವಿ ನಾವು. ಅದು ಅವನದು ನಂಬರ್ ಯಾರು ಗೊತ್ತಿಲ್ಲ, ಅದೇ ನಂಬರ್ ಒಟ್ಟು ನಮ್ಮ ಮಿಸ್ಸಸ್ 3 ಸತಿ ಫೋನ್ ಬಂದಿತ್ತು ಆ ಸ್ಟೇಷನ್ ಅಲ್ಲಿ ಇದ್ದಾಗ. ನಮಗೆ ಗೊತ್ತಾಯ್ತು ಅದೇ ನಂಬರ್ ಅಂತ. ಅದು ಸ್ಟೇಷನ್ ಅಲ್ಲೆಲ್ಲ ನಂಬರ್ ಕೊಟ್ವಿ, ಅವ್ನು ಕರ್ಸ್ಲಿಲ್ಲ, ಅವ್ನು ಸ್ಟೇಷನ್ಗೆ ಬರ್ಲಿಲ್ಲ. ಅವ್ನು FIR ಆಯ್ತದೆ ಅನ್ನೋದಾಯ್ತದೆ. ಇವ್ರು ಲಾಯರ್ ಮುಖಾಂತರ ನನ್ನ ಹೆಂಡತಿ ಬಂದಿದ್ದಾಳೆ, ಅವಳೊಬ್ಳೆ. ಅವನು ಎಲ್ಲಿ ಬರ್ಲಿಲ್ಲ ಅವನು. ಅದೇ ಇನ್ನೊಬ್ರಿಗೆ ಇದಾಗಬೇಕು. ಇವಾಗ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ನಾಳೆ ದಿನ ಎಲ್ಲರಿಗೂ ತೊಂದರೆ ಆಯ್ತದೆ. ಅಂದ್ರೆ ಸರ್, ಈಗ ನೀವು ಹೇಳಿದ್ರಿ ಕಾಲ್ ಮಾಡಿದ್ರು ಬಾಡಿಗೆಗೆ ಅಂತ ಹೇಳಿದ್ರು. ಬಾಡಿಗೆ ಎಲ್ಲಿಗಂತೆ, ಯಾಕಂತೆ? ಅವೇನು ಹೇಳಲಿಲ್ಲ ಅವ್ರು. ಅವು ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ನಲ್ಲ, ನಮ್ದೆಲ್ಲ ಸ್ವಂತ ಗಾಡಿ ಇಲ್ಲಪ್ಪ, ನೀನ್ ಯಾರು ನಂಬರ್ ಯಾರು ಕೊಟ್ರು ಅಂತ ಎಂಕ್ವೈರಿ ಮಾಡಿದೆ. ಅವು ಸ್ವಲ್ಪ ಚೇಂಜ್ ಆದ್ರು. ನೀವ್ ಹೇಳಿದ್ರಿ 2-3 ಸಲ ಫೋನ್ ಮಾಡಿದ್ರು ಅಂತ. ನಮ್ಮ ಮಿಸ್ಸಸ್ಸಿಗೆ 3 ಸತಿ ಫೋನ್ ಮಾಡಿದ್ರು. ನನಗೆ ಮಾರನೇ ಬೆಳಗ್ಗೆ ನನಗೆ ಅದೇ ನಂಬರಿಂದ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ 24 ಕಂಪ್ಲೇಂಟ್ ಕೊಟ್ರಿ, 25ಕ್ಕೆ ನನಗೆ ಫೋನ್ ಬಂದೈತೆ. ಸರಿ, ಈಗ ಸರ್ ಅದು ಅವ್ರದೇ ನಂಬರ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ನಂಬರ್ ಅವ್ರಿಗೆ ಯಾರು ಕೊಟ್ರಂತೆ? ಅವರೇ ಕೊಟ್ರಂತ? ಅದೇ ಇವ್ರು ಇನ್ಸ್ಟಾಗ್ರಾಮ್ ಇವರೇ ಕೊಟ್ಟಿರೋ, ನಮ್ಮ ಮನೆಯವರೇ ಕೊಟ್ಟು ಫೋನ್ ಮಾಡಿಸಿರೋದು. ನೀವು ಎನ್ಕ್ವೈರಿ ಮಾಡಿದ್ರಿ, ಯಾರು ನನ್ನ ನಂಬರ್ ಕೊಟ್ಟಿದ್ದು, ನನಗೆ ಯಾಕೆ ಕಾಲ್ ಮಾಡಿದ್ಯಾ? ನಮ್ಮ ಮನೆಯವರಿಗೆ ಕೇಳ್ದೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ. ಅವರು ಇಲ್ಲ, ಅವ್ರು ಯಾರೋ ಗೊತ್ತಿಲ್ಲ ನಂಗೆ ಹಂಗೆ ಅಂತೇಳಿ. ಆಮೇಲೆ ನಂಬರ್ ಇದೆ, ಅವ್ರು ಅದಕ್ಕೆ ಭಯಕ್ಕೇನೆ ಇದ್ ಮಾಡ್ಕೊಂಡು ಇವರು ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಅವ್ರಿಗೂ ನಿಮ್ಮ ವೈಫ್ಗೂ ಕೂಡ ಫೋನ್ ಬಂದಿತ್ತು, 2-3 ಸಲ ಫೋನ್ ಬಂದಿತ್ತು ಅಂತ. ನಂಬರ್ ಸೇವ್ ಮಾಡ್ಕೊಂಡಿದ್ರ? ಏನಂತ ಸೇವ್ ಮಾಡ್ಕೊಂಡಿದ್ರು? ನೀವು ಹೆಂಗ್ ಗೊತ್ತಾಯ್ತು? ಅವರು G ಅಂತ ಹಾಕೊಂಡಿದ್ರು, ನಂಬರ್ ಇನ್ಸಿಲ್ G ಅಂತ ಹಾಕೊಂಡಿದ್ರು. ಅದು ಥ್ರೂ ಕಾರ್ ಅಲ್ಲಿ ಚೆಕ್ ಮಾಡಿ ಕಾವ್ಯ ಅಂತ ಬರ್ತದ. ಅದು ಥ್ರೂ ಕಾಲರ್ ಅಲ್ಲಿ ಅದ್ಯಾರೋ ಲೇಡೀಸ್ ಹೆಸರು ಐತೆ ಸಿಮ್, ಕಾವ್ಯ ಅಂತ ಬರ್ತದೆ. ಓಕೆ, ಅವ್ರ ನಂಬರ್ ನೀವೇ ಚೆಕ್ ಮಾಡಿದ್ರಿ? ನಾನೇ ಥ್ರೂ ಕಾಲರ್ ಚೆಕ್ ಮಾಡಿದೆ, ಕಾವ್ಯ ಅಂತ ಬರ್ತದೆ. ಅಂದ್ರೆ ನೀವು ಚೆಕ್ ಮಾಡಿದಾಗ ಕಾಲ್ ಡೀಟೇಲ್ಸ್ ಏನಾದ್ರು ನೋಡಿದ್ರಾ? ಯಾವಾಗ ಕಾಲ್ ಬಂದಿತ್ತು, ಈ ಹಿಂದೆ ಎಷ್ಟು ಸಲ ಮಾತಾಡಿದ್ರು, ಮೆಸೇಜ್ ಯಾವಾಗ ಮಾಡಿದ್ರು? ಫೋನೇ ಕೊಡ್ಲಿಲ್ಲ ಮೇಡಮ್. ಅಲ್ಲಿ ಸ್ಟೇಷನ್ ಅಲ್ಲೂ ಫೋನ್ ತಿತ್ಕೊಳಕ್ ಹೋದ್ವಿ, ಫೋನೇ ಕೊಡ್ಲಿಲ್ಲ ನಮ್ಗೆ. ತಿರ್ಗಾ ಪೊಲೀಸವ್ರ ಹತ್ರನೇ ಸುಳ್ಳು ಹೇಳಿದಾರೆ, ಫೋನ್ ಎಲ್ಲ ಚೆಕ್ ಮಾಡ್ತಾರೆ, ತಿರ್ಗಾ ಅನುಮಾನ ಬೀಳ್ತಾರೆ ಅಂತ ಪೊಲೀಸವ್ರಿಗೆ ಹೇಳಿದ್ರು ಅಂತ ಹೇಳಿದ್ದಾರೆ. ಓಕೆ ಓಕೆ, ಸಿಮ್ ನಾನು ಯೂಸ್ ಮಾಡಲ್ಲ, ನನಗೆ ಬೇಡ, ಬೇರೆ ಸಿಮ್ ತಗೋತೀನಿ ನಾನು ಅಂತ. ಈಗ ನಂಬರ್ ಚೇಂಜ್ ಮಾಡಿದಾರ? ನಂಬರ್ ಇನ್ನ ಚೇಂಜ್ ಮಾಡಿಲ್ಲ, ರನ್ನಿಂಗ್ ಅಲ್ಲಿ ಸ್ವಿಚ್ ಆಫ್ ಬರ್ತದೆ ಫೋನ್. ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ನೀವು ಇವಾಗ ಅವ್ರನ್ನ? ನಮ್ಮವರೆಲ್ಲ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ, ನಮ್ಮ ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನಮ್ಮ ರಿಲೇಷನ್, ನನ್ನ ತಮ್ಮ, ನಮ್ಮ ತಂಗಿ, ಇವರೆಲ್ಲ ನಂಬರ್ ಬ್ಲಾಕ್ ಮಾಡ್ಕೊಂಡು ಅವ್ರಿಗೆ ಯಾರು ಬೇಕು ಅವ್ರು ಇಟ್ಕೊಂಡವ್ರು ಫೋನ್. ಅದು ನಮ್ಮ ಅಣ್ಣ ಹೇಳಿದ್ಮೇಲೆ ನಮ್ಮ ಅಣ್ಣನಿಗೆ ಸೆಂಡ್ ಮಾಡಿದ್ದಾರೆ ನಂಬರ್, ಯಾರು ಈ ತರ ಮಾಡಿದ್ರು ಅಂತ ಹೇಳಿ. ಯಾರು ಕಳ್ಸಿದ್ಯಾರು? ಇವರು ನಮ್ಮ ಅಣ್ಣನಿಗೆ ಇನ್ನೊಬ್ಬ ಅಣ್ಣನಿಗೆ ಕಳಿಸಿದ್ದಾರೆ. ಯಾಕೆ ಇವ್ರು ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಬಾಡಿಗೆ ಕೇಳೋ ನೆಪದಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಿಸಿದ್ದಾರೆ. ಅವರು ಯಾಕೆ ಈ ಥರ ಮಾಡ್ತಿದ್ದೀರಾ, ನಮ್ಮ ಅಣ್ಣಂಗೆ ಫೋನ್ ಮಾಡ್ತೀರಾ, ನಿಮ್ಮಿಂದ ನಮ್ಮ ಅಣ್ಣ ನಮ್ಮ ಅದಕ್ಕೆ ದೂರ ಆಯ್ತಾ ಇದ್ದಾರೆ, ಕಂಪ್ಲೇಂಟ್ ಆಗಿದೆ, ಏನು ಎತ್ತ ಅಂತ ಫೋನ್ ಮಾಡಿದಾಗ, ಇಲ್ಲ ಸರ್ ನಾನು ನೇತ್ರ ಅವ್ರಿಗೆ ಹೆಂಗೆ ಸಿಕ್ತು ಅಂದರೆ ಯಾರು ಕೊಟ್ಟರು ಅಂದ್ರೆ, ನನಗೆ ಇನ್ಸ್ಟಾಗ್ರಾಮ್ ಐಡಿಲಿ ನಂಬರ್ ತೊಗೊಂಡ್ಬಿಟ್ನಂತೆ ನಮ್ಮ ಅಣ್ಣಂದು. ನಂಬರ್ ತೊಗೊಂಡೆ. ಯಾಕೆ ತೊಗೊಂಡೆ? ಅವ್ರು ನೈಸ್ ಮಾಡಿ ಕೇಳಿರೋದು, ನಮ್ಮ ಅಣ್ಣ ಮತ್ತೆ ಇದು ಸಂಸಾರ ಹಾಳಾಗ್ತಿದೆ ಹೇಳಿ ಅಂತ ಕೇಳಿದ್ದಕ್ಕೆ ಅವರು ಬಾಯಿ ಬಿಟ್ಟಿರೋದು. ಯಾವ ಥರ? ನಾನು ಇನ್ಸ್ಟಾಗ್ರಾಮ್ ಐಡಿಲಿ ನಾನು ನಂಬರ್ ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ಕೇಳಿದ್ರೆ ಅವರು, ಇಲ್ಲ ನೇತ್ರ ಅನ್ನೋರಿಗೆ 5,000 ರೂಪಾಯಿ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿದ್ರಂತೆ. ಅವರು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿ 5,000 ರೂಪಾಯಿ ಮಕ್ಳಿಗೆ ಹುಷಾರಿಲ್ಲ ಅಂತೇಳಿ, ಹೆಲ್ತಿಗೆ ಹುಷಾರಿಲ್ಲ ಅಂತ, ಇಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು
ಇನ್ಸ್ಟಾಗ್ರಾಮ್ ಮೇಲೆ 5,000 ರೂಪಾಯಿ ಅಮೌಂಟ್ ಹಾಕ್ಸ್ಕೊಂಡಿದ್ರಂತೆ. ಅದನ್ನ ರಿಕವರಿ ಮಾಡ್ಕೊಬೇಕು, ನಾನು ಕೇಳಬೇಕು ಅಂತ ಮಾಡಿದ್ದೆ, ನನಗೆ ಈ ಥರ ಅಂತ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಲೆಪ್ಪದಲ್ಲಿ ನಮ್ಮ ಅಣ್ಣನಿಗೆ ದುಡ್ಡು ಕೇಳಬೇಕು ಅಂತ ಮಾಡಿದ್ರಂತೆ. ಆದ್ರೂ ದುಡ್ಡು ಕೇಳಬೇಕು ಅಂತ ಮಾಡೋರು ಅವ್ರಿಗೆ ಮಾಡಬೇಕಲ್ವ ಮೇಡಮ್? ಹೌದು. ಅವ್ರಿಗೆ ಮಾಡೋದು ಬಿಟ್ಟು ನಮ್ಮ ಅಣ್ಣನಿಗೆ ಯಾಕೆ ಮಾಡಿದ್ರು? ಅದು ಟೇಷನ್ ಇದಾಯ್ತು. ಹೇಳ್ಬೋದು ಯಾಕೆ ಮಾಡಿದ್ರು. ಇವಾಗ ಅವ್ನು ಕೇಳಕ್ಕೆ ಹೋದ್ರೆ ಹಂಗಾರೆ ಡೈರೆಕ್ಟಾಗಿ ಅವನ ಹತ್ರನೇ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸರಿ ಸರ್, ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ನಾವು ಇನ್ಸ್ಟಾಗ್ರಾಮ್ ಖಾತೆಯನ್ನು ಓಪನ್ ಮಾಡಿಕೊಂಡ್ರೆ ನಾವು ನಮ್ಮ ಲಿಮಿಟ್ಸಲ್ಲಿ ಇರಬೇಕು. ನೋಡಿ, ಇನ್ಸ್ಟಾಗ್ರಾಮ್ನಿಂದಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗತ್ತೆ, 14 ವರ್ಷಗಳ ದಾಂಪತ್ಯ ಜೀವನ ಯಾವ ರೀತಿಯಾಗಿ ಹಾಳು ಮಾಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳ ಕಾಣಸಿಗ್ತಾ ಇದ್ದಾವೆ. ಸೊ 2 ವರ್ಷ 3 ವರ್ಷ ಪರಿಚಯ ಅಂತ ಏನಿಲ್ಲ, ಬರೀ 15 ದಿನ 10 ದಿನ ಪರಿಚಯಕ್ಕೆ ಮಾರು ಹೋಗಿ ಮದುವೆ ಆಗ್ತಾ ಇದ್ದಾರೆ. ಸೊ ಎಲ್ಲ ಗಂಡಸರು ಆಗಲಿ ಸರಿ, ಹೆಂಗಸರು ಆದರೂ ಸರಿ, ಹೆಂಡತಿ ಏನು ಮಾಡ್ತಾ ಇದ್ದಾಳೆ, ಗಂಡ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಒಮ್ಮೆ ನೋಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ರೀತಿಯಾದಂತಹ ಅವಾಂತರಗಳು ಆಗತ್ತೆ.